ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಿದ್ದರಾಮಯ್ಯ ಆಪ್ತರಿಗೆ ಶಾಕ್ ಕೊಟ್ಟಂಥ ರಾಹುಲ್ ಗಾಂಧಿ ಡಿಕೆಯ ಯಂಗ್ ಮಂತ್ರಿಮಂಡಲಕ್ಕೆ ಜೈ ಎಂದ ರಾಗ. ದೊಡ್ಡ ನಿರ್ಧಾರವನ್ನು ಕೈಗೊಂಡಂಥ ಗಾಂಧಿ ಕುಟುಂಬ ಏನಿದು ಅಪ್ಡೇಟ್ ಇವೆಲ್ಲವನ್ನು ನೋಡೋದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಈಗಲೇ ಸಬ್ಸ್ಕ್ರೈಬ್ ಮಾಡಿದ್ವಿ. ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಎಲ್ಲವೂ ನಿರೀಕ್ಷೆಯಂತೆ ಆಯಿತು. 6 ತಿಂಗಳ ಕಾಲ ಗ್ರೇಸ್ ಪೀರಿಯಡನ್ನು ಪಡ್ಕೊಂಡ ಸಿದ್ದರಾಮಯ್ಯನವರು ಕೊನೆಗೂ ಕೂಡ ರಾಹುಲ್ ಗಾಂಧಿಯವರ ಮಾತಿಗೆ ಕಟ್ಟು ಬಿದ್ದು ಅಥವಾ ರಾಹುಲ್ ಗಾಂಧಿಯವರ ಮಾತಿಗೆ ಸೋತು ಇದೀಗ ನಿನ್ನೆ ಮಧ್ಯಾಹ್ನ 3 ಗಂಟೆಗೆ ತಮ್ಮ ಮುಖ್ಯಮಂತ್ರಿಯ ಸ್ಥಾನಕ್ಕೆ ರಿಸೈನ್ ಮಾಡಿದ್ರು, ರಾಜೀನಾಮೆಯನ್ನು ಸಲ್ಲಿಸಿದ್ರು. ಮತ್ತು ಇವತ್ತು ರಾಜ್ಯಪಾಲರು ಆ ರಾಜೀನಾಮೆಯನ್ನು ಅಂಗೀಕರಿಸಿದ್ದಾರೆ. ಮತ್ತು ಅಷ್ಟರ ಮಟ್ಟಿಗೆ ಇದೀಗ ಸಿದ್ದರಾಮಯ್ಯನವರು ಮಾಜಿ ಮುಖ್ಯಮಂತ್ರಿ ಆಗಿದ್ದಾರೆ. ನಾಳೆ CLP ಮೀಟಿಂಗ್ ಆಗುತ್ತೆ. CLP ಮೀಟಿಂಗ್ನಲ್ಲಿ ಶಾಸಕಾಂಗದ ಪಕ್ಷದ ನಾಯಕಿ ಆಗುತ್ತೆ ಅಥವಾ CM ಆಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. ಅವರ ಜೊತೆಗೆ ಮಂತ್ರಿಮಂಡಲ ಕೂಡ ರಚನೆ ಆಗಬೇಕಾಗುತ್ತೆ. CM ಸೇರಿದಂತೆ ಕರ್ನಾಟಕಕ್ಕೆ ಟೋಟಲಿ 34 ಮಂತ್ರಿ ಸ್ಥಾನ ಇದೆ. ಅದರಲ್ಲಿ ಒಂದು CM ಹೋದರೆ 33 MLAಗಳು ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಬಹುದು. ಅದರಲ್ಲಿ ಮುಖ್ಯವಾಗಿ ಸಿದ್ದರಾಮಯ್ಯನವರ ಅಧಿಕಾರದಲ್ಲಿ ಮಹಾದೇವಪ್ಪ, ಜಾರ್ಜ್ ಪರಮೇಶ್ವರ್, ಜೊತೆಗೆ ಬೈರತಿ ಸುರೇಶ್, ಜಮೀರು, ಲಾಡು, ದಿನೇಶ್ ಗುಂಡೂರಾವ್, ಹೀಗೆ ಅನೇಕ ಹಿರಿಯ ಮುಖಂಡರಿದ್ದರು, ಹಿರಿಯ ಸಚಿವರಿದ್ದರು, ಹೀಗೆ ಬೇರೆ ಬೇರೆ ದೊಡ್ಡ ದೊಡ್ಡ ಸಚಿವರಿದ್ದರು. ಜೊತೆಗೆ ಜಿಲ್ಲಾವಾರು ಕನ್ಸಿಡರ್ ಮಾಡಿದ್ರು ಕೂಡ ಹಿರಿಯ ನಾಯಕರೇ ಕೂಡ ಇದ್ದರು. ಆದರೆ ಇದೀಗ ರಾಹುಲ್ ಗಾಂಧಿಯವರು ಅಧಿಕಾರ ಹಂಚಿಕೆಯಾಗಬೇಕು. ಅದು ಖರ್ಗೆ ಅವರ LOP ಸ್ಥಾನ ಆಗಿರ್ಬೋದು, ಖರ್ಗೆ ಅವರ AICC ಅಧ್ಯಕ್ಷ ಸ್ಥಾನ ಆಗಿರ್ಬೋದು, ಅಥವಾ ಕರ್ನಾಟಕದಲ್ಲಿ CM ಬದಲಾವಣೆ ಆಗಿರ್ಬೋದು, ಎಲ್ಲವೂ ಕೂಡ ಅಧಿಕಾರ ಹಂಚಿಕೆ ಆಗಬೇಕು ದೃಷ್ಟಿಯಲ್ಲಿ ಎಲ್ಲವನ್ನು ಕೂಡ DK ಶಿವಕುಮಾರ್ ಅವರಿಗೆ ಹೇಳಿದಂಥ ಮಾತಿನ ಪ್ರಕಾರ ನೀವು ಒಂದು ಯಂಗ್ ಕ್ಯಾಬಿನೆಟನ್ನು ಮಾಡಿ, ಹೊಸ ಕ್ಯಾಬಿನೆಟನ್ನು ಮಾಡಬೇಕು. ನೀವು ಕೂಡ ಹೊಸ ಮುಖ್ಯಮಂತ್ರಿ, ಜೊತೆಗೆ ನಿಮ್ಮ ಕ್ಯಾಬಿನೆಟ್ ಕೂಡ ಹೊಸಬರಿಂದ ತುಂಬಿರಬೇಕು. ಹಳಬರನ್ನೇ ಮಂತ್ರಿ ಮಾಡಿ 10-20 ವರ್ಷಗಳ ಕಾಲ ಅವರನ್ನೇ ಮಂತ್ರಿ ಮಾಡಿ ರಾಜ್ಯಕ್ಕೆ ಯಾವುದೇ ಉಪಯೋಗ ಆಗ್ತಿಲ್ಲ. 2013ರಿಂದ 2018 ತನಕ ಯಾವ್ಯಾವ MLAಗಳು ಮಿನಿಸ್ಟರ್ ಆದ್ರಲ್ಲ, 2018ರಲ್ಲಿ ಸರಿಸುಮಾರು 18ರಿಂದ 19 ಸಚಿವರು ಹೀನಾಯವಾಗಿ ಸೋತಿದ್ರು. ಹೀಗಾಗಿ ಈ ಸಚಿವ ಸಂಪುಟದಲ್ಲಿ ಹೊಸ ಸಚಿವರು ಇರಬೇಕು. ಯಾವುದೇ ಕಾರಣಕ್ಕೂ ಕೂಡ ಹಳೆಯ ಮುಖಗಳನ್ನ ಮತ್ತೆ ತಂದು ಕೂರಿಸಿ ಮತ್ತೆ ರಾಜ್ಯದ ರಾಜಕಾರಣವನ್ನು, ಅಭಿವೃದ್ಧಿ ಕಾರ್ಯವನ್ನು ಕುಂಠಿತ ಮಾಡಬಹುದು. ಆ ಮುಖಾಂತರ ರಾಜ್ಯದ ಜನತೆಗೆ ಕೆಟ್ಟ ಸಂದೇಶವನ್ನು ನೀಡಬಾರದು ಎನ್ನುವಂಥ ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಸಿದ್ದು ಆಪ್ತರೆಂದು ಗುರುತಿಸಿಕೊಂಡಿರುವ ಮಹಾದೇವಪ್ಪ ಅವರಿಗೆ 73 ವರ್ಷ. ಅವರೀಗ ಒಂದು ದೊಡ್ಡ ಹುದ್ದೆಯನ್ನು ನಿಭಾಯಿಸ್ತಾ ಇದೆ. ಮಹಾದೇವಪ್ಪ ಸೋಷಿಯಲ್ ವೆಲ್ಫೇರ್ ಸಚಿವರಾಗಿದ್ದಾರೆ. ಅವರು ಕೂಡ ಸಚಿವ ಸಂಪುಟದಿಂದ ಕಿಕ್ಔಟ್ ಮಾಡುವಂಥ, ಈಗಾಗಲೇ ಕಿಕ್ಔಟ್ ಆಗಿದೆ, ಸರ್ಕಾರ ಡಿಸಾಲ್ವ್ ಆಗಿದೆ. ಕ್ಯಾಬಿನೆಟ್ನಲ್ಲಿ ಅವಕಾಶ ಸಿಗುವಂಥ ಎಲ್ಲ ಸಾಧ್ಯತೆ ಅತ್ಯಂತ ವಿರಳವಾಗಿದೆ. ಇನ್ನು ಜಾರ್ಜ್ ಅಂದ ಕೂಡಲೇ ಅದು ಕಾಂಗ್ರೆಸ್ ಪಕ್ಷಕ್ಕೆ ಅತ್ಯಂತ ಆಪ್ತರು. ಆದರೆ ಈ ಸರ್ಕಾರ ಅಂತ ಬಂದಾಗ, ಒಂದು ಮುಖವಾಣಿ ಅಂತ ಬಂದಾಗ ಅವರು ಈಗ ಸಚಿವ ಸಂಪುಟದಲ್ಲಿ ಸ್ಥಾನ ಗಿಟ್ಟಿಸುವಂಥ ಸಾಧ್ಯತೆ ಕಡಿಮೆಯಾಗಿದೆ. ಅವರಿಗೆ 76 ವರ್ಷ. ಅವರಿಗೆ ಹಿಂದಿನ ಖಾತೆಯನ್ನು ಕೂಡ ನಿಭಾಯಿಸ್ತಿದ್ರು. ಇನ್ನು ಪರಮೇಶ್ವರ್ ಒಬ್ಬರು ಸಚಿವ ಸಂಪುಟದಲ್ಲಿ ಇರುವಂಥ ಸಾಧ್ಯತೆ ಕೂಡ ಇದೆ. ಆದರೆ ಮತ್ತೊಂದು ಹೊಸ ಮುಖವನ್ನು ತಂದು, ಅದರಲ್ಲಿ ಶರತ್ ಬಚ್ಚೇಗೌಡ ಆಗಿರ್ಬೋದು ಅಥವಾ ಕೃಷ್ಣ ಬೈರೇಗೌಡ ಆಗಿರ್ಬೋದು, ಹೀಗೆ ಹೊಸ ಮುಖವನ್ನು ತಂದು ಅವರಿಗೆ ಗೃಹ ಸಚಿವ ಸ್ಥಾನವನ್ನು ಕೊಡುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಯಾಕಂದರೆ ಈಗಾಗಲೇ 3-4 ಬಾರಿ ಕೂಡ ಅವರು ಗೃಹ ಸಚಿವರಾಗಿದ್ದರು. ಸಿದ್ದರಾಮಯ್ಯನವರ ಹಳೆ ಸರ್ಕಾರದಲ್ಲೂ ಇದ್ದರು, ಜೊತೆಗೆ ಕುಮಾರಸ್ವಾಮಿಯವರ ಸಮ್ಮಿಶ್ರ ಸರ್ಕಾರದಲ್ಲೂ ಹೋಮ್ ಮಿನಿಸ್ಟರ್ ಆಗಿದ್ದರು. ಈಗ ಸಿದ್ದರಾಮಯ್ಯ ಸರ್ಕಾರದಲ್ಲೂ ಕೂಡ 3 ವರ್ಷ ಅವರು ಗೃಹ ಸಚಿವ ಸ್ಥಾನವನ್ನು ನಿಭಾಯಿಸಿದರು. ಹೀಗಾಗಿ ಮತ್ತೊಬ್ಬ ಹೊಸ ಯಂಗ್ ಫೇಸಿಗೆ ಚಾನ್ಸ್ ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ಮತ್ತೊಬ್ಬ ದಲಿತ ಕೋಟದಿಂದ ಯಾರನ್ನಾದರೂ ಹುಡುಗರನ್ನು ಕರ್ಕೊಬಂದು ಅಥವಾ MLAಯನ್ನು ತಂದು ಕೂರಿಸುವಂಥ ಎಲ್ಲ ಸಾಧ್ಯತೆ ಇದೆ. ಆದರೆ ನೋಡಬೇಕು. ಆದರೆ ಒಂದು ಹಂತಕ್ಕೆ ಪರಮೇಶ್ವರ್ ಅವರನ್ನು ಕೈ ಬಿಡಲಿಕ್ಕೆ ಸ್ವತಃ DK ಶಿವಕುಮಾರ್ ಕೂಡ ಮನಸ್ಸು ಮಾಡಿಲ್ಲ ಎನ್ನುವಂಥ ಮಾತು ಕೂಡ ಕೇಳಿ ಬರ್ತಾಯಿದೆ. ಆದರೆ ಜಾರ್ಜ್ ಮತ್ತು ಮಹಾದೇವಪ್ಪರ ಸ್ಥಿತಿ ಸ್ವಲ್ಪ ಕಷ್ಟ. ಇನ್ನು ಬೈರತಿ ಸುರೇಶ್ ಅಂದ ಕೂಡಲೇ ಅದು ಸಿದ್ದರಾಮಯ್ಯನವರ ಮತ್ತೊಬ್ಬ ಮಗ ಅನ್ನುವ ದೃಷ್ಟಿಯಲ್ಲಿ ಆಪ್ತತೆಯನ್ನು ಬೆಳೆಸ್ಕೊಂಡರು. ಸಿದ್ದರಾಮಯ್ಯ ಎಲ್ಲಿ ಹೋಗಲಿ ಬರಲಿ ಮತ್ತು ಅವರ ಒಂದು ಎಲ್ಲ ವ್ಯವಹಾರವನ್ನು ಇನ್ಕ್ಲೂಡಿಂಗ್ ಅವರ ಮನೆ ಕಟ್ಟುವಂಥ ಒಂದು ಕೆಲಸವನ್ನು ಕೂಡ ಬೈರತಿ ಸುರೇಶ್ ಅವರೇ ನಿಭಾಯಿಸಿದ್ರು. ಅವರಿಗೆ ಇದೀಗ ಕಿಕ್ಔಟ್ ಆಗುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಯಾಕಂದರೆ ಅವರು ಕೂಡ ಅರ್ಬನ್ ಡೆವಲಪ್ಮೆಂಟ್ ಖಾತೆಯನ್ನು ನಿಭಾಯಿಸ್ತಾ ಇದ್ರು. ಎಲ್ಲೋ ಒಂದು ಕಡೆ ಅವರ ರಿಪೋರ್ಟ್ ಕೂಡ ಹೋಗಿರುತ್ತೆ. ಅವರಿಗೂ ಕೂಡ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗಲಿಕ್ಕಿಲ್ಲ. ಇನ್ನು ಜಮೀರ್ ಅಹ್ಮದ್ ಖಾನ್ ಅವರು ವಸತಿ ಸಚಿವರಾಗಿದ್ದರೆ ಅವರ ಮೇಲೆ ಇರುವಂಥ ಒಂದು ಆಪಾದನೆ, ದಾವಣಗೆರೆಯ ಒಂದು ಉಪಚುನಾವಣೆಯಲ್ಲಿ ಅವರು ಪಕ್ಷದ್ರೋಹವನ್ನು ಮಾಡಿದ್ರು ಮತ್ತು ಕಾಂಗ್ರೆಸ್ ಪಕ್ಷದ ಜೊತೆಗೆ DKಯ ಒಬ್ಬ ಕ್ಯಾಂಡಿಡೇಟ್ ಆಗಿರುವಂಥ ಶಾಮನೂರು ಕುಟುಂಬದ 3ನೇ ಕುಡಿ ಸಮರ್ಥ್ ಅವರ ಸೋಲಿಗೆ ಕಾರಣ ಆಗುವಂಥ ಹಂತಕ್ಕೆ ಹೋಗಿದ್ರು. ಆದರೆ ಅದೃಷ್ಟವಶಾತ್ ಮಲ್ಲಿಕಾರ್ಜುನ್ ಮೊಮ್ಮಗ ಗೆದ್ದಿದ್ರು. ಹಾಗಾಗಿ ಅವರನ್ನು ಕಿಕ್ಔಟ್ ಮಾಡ್ಬೋದು. DCMಲ್ಲಿ ಅವ್ರಿಗೆ ಸಚಿವ ಸಂಪುಟದ್ರು ಕೂಡ ಸ್ಥಾನ ಸಿಗಲಿರುವಂಥ ಮಾತು ಕೇಳಿಬರ್ತಿದೆ. ಅವರು ಈಗಾಗಲೇ ಪಕ್ಷದಿಂದ ಕಿಕ್ಔಟ್ ಆಗ್ತಿದ್ರು ಅಥವಾ ಸಚಿವ ಸಂಪುಟದಿಂದ ಕಿತ್ತಾಗ್ತಿದೆ. ಕೇರಳ ಚುನಾವಣೆಯಲ್ಲಿ ಸ್ವಲ್ಪ ಮಟ್ಟಿಗೆ ಅವರ ಒಂದು ಪ್ರಚಾರ, ಅವರ ಒಂದು ಪ್ರಯತ್ನ ಫಲ ಕೊಡ್ತೇನೆ ಅನ್ನೋ ದೃಷ್ಟಿಯಲ್ಲಿ ಈಗಲೂ ಕೂಡ ಇದ್ದಾರೆ. ಆದರೆ ಮುಂದಿನ ಹಂತದಲ್ಲಿ
ಸಚಿವ ಸಂಪುಟದಲ್ಲಿ ಅವರಿಗೆ ಸ್ಥಾನ ಇರಲ್ಲ ಮತ್ತು ಹೈಕಮಾಂಡ್ ಅವರ ಮೇಲೆ ಕಣ್ಣಿಟ್ಟಿದೆ ಅನ್ನುವಂಥ ವರದಿ ಕೂಡ ಇಂಡಿಯಾ ಟುಡೇ ವರದಿಯನ್ನು ಮಾಡಿದೆ. ಇನ್ನು ದಿನೇಶ್ ಗುಂಡೂರಾವ್ ಅವರು ಕೂಡ KPCC ಅಧ್ಯಕ್ಷರಾದಂಥವರು, ಆದರೆ ಎಲ್ಲೂ ಕೂಡ ಹೇಳಿಕೊಳ್ಳುವಂಥ ಬೆಳವಣಿಗೆ ಮಾಡಿರಲಿಲ್ಲ. ಜೊತೆಗೆ ಇದೀಗ ವೈದ್ಯಕೀಯ ಶಿಕ್ಷಣ ಸಚಿವ ಅಂದರೆ ಹೆಲ್ತ್ ಮಿನಿಸ್ಟರ್ ಆಗಿದೆ, ಆರೋಗ್ಯ ಸಚಿವರಾಗಿದ್ದಾರೆ. ಆದರೆ ಎಲ್ಲೂ ಕೊನೆಯ ಚುನಾವಣೆಯಲ್ಲೂ ಕೂಡ 2023 ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಸುನಾಮಿ ತರಹದಲ್ಲಿ ಗೆದ್ದು ಬಂದರೂ ಕೂಡ ಸಪ್ತಗಿರಿ ಗೌಡ ಎನ್ನುವಂಥ ಒಬ್ಬ ಯುವ ಪ್ರತಿಭೆಯ ವಿರುದ್ಧ, ಯುವ BJP ಮುಖಂಡನ ವಿರುದ್ಧ ಕನಿಷ್ಠ 150-200 ಮತಗಳಿಂದ ಗೆದ್ದಂಥ ದಿನೇಶ್ ಗುಂಡೂರಾವ್ ಅವರು ಹೇಗೋ ಅವರಿಗೆ ಸಚಿವ ಸಂಪುಟದಲ್ಲಿ ಅಥವಾ ಸಿದ್ದರಾಮಯ್ಯ ಆಪ್ತ ಎನ್ನುವಂಥ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಸಚಿವ ಸಂಪುಟಕ್ಕೆ ಸೇರಿಸ್ಕೊಂಡ್ರು. ಅದು ಅವರ ಮೇಲೂ ಕೂಡ ಹೈಕಮಾಂಡ್ ಕಣ್ಣು ನೆಟ್ಟಿದೆ. ಅವರಿಗೆ ಬಹುಶಃ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗಲಿಕ್ಕಿಲ್ಲ. ಜೊತೆಗೆ ಹೀಗೆ ಎಲ್ಲ ನೋಡ್ತಾ ಹೋದರೆ ಸರಿಸುಮಾರು 15 ಸಿದ್ದರಾಮಯ್ಯ ಆಪ್ತರಿಗೆ ಗೇಟ್ ಪಾಸ್ ಕೊಡುವಂಥ ಸಾಧ್ಯತೆ ಇದೆ. ಆದರೆ ಈಗಾಗಲೇ ಡಿಸಾಲ್ವ್ ಆಗಿದೆ. ಆದರೆ ಅವರನ್ನು ಮತ್ತೆ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳಲ್ಲ ಎನ್ನುವಂಥ ಒಂದು ನಿರ್ಧಾರಕ್ಕೆ ಹೈಕಮಾಂಡ್ ಬಂದಿದೆ. ಇದರ ಅರ್ಥ ಎಷ್ಟೇ, ಕೇರಳದಲ್ಲಿ ಯಾವ ರೀತಿಯಲ್ಲಿ VD ಸತೀಶನ್ ಎನ್ನುವಂಥ ಒಬ್ಬ ಕೇರಳ ಮಾಡೆಲ್ ಎನ್ನುವಂಥ ಒಂದು ಪ್ರಣಾಳಿಕೆಯಿಂದ ನಮ್ಮಲ್ಲಿ ಹೇಗೆ 2,000 ಕೊಡ್ತಾರೆ, ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶಕ್ತಿ ಯೋಜನೆ ಹೀಗೆಲ್ಲ ಇದೆಯಲ್ಲ, ಆದರೆ ಕೇರಳದಲ್ಲಿ ಅದು ಯಾವುದು ಯೋಜನೆ ಇಲ್ಲ. ಕೇರಳದ ಮುಖ್ಯಮಂತ್ರಿ ಅಭ್ಯರ್ಥಿ ಒಬ್ಬ LOP ಆಗಿದ್ದಂತೆ 2021ರಿಂದ 2026 ತನಕ ಕೇರಳದ LDF ವಿರುದ್ಧ ಪಿಣರಾಯಿ ವಿಜಯ್ ಅವರ ವಿರುದ್ಧ ವಿಧಾನಸಭೆದ ವಿರೋಧ ಪಕ್ಷದ ನಾಯಕನಾಗಿ ಕೆಲಸ ಮಾಡಿದಂಥ VD ಸತೀಶನ್ ಅವರು ಮುಖ್ಯಮಂತ್ರಿ ಆದ ನಂತರ ಯಾವ ಲೆವೆಲ್ಗೆ ಒಂದು ಯಂಗ್ ಕ್ಯಾಬಿನೆಟನ್ನು ರಚನೆ ಮಾಡಿದ್ರು ಮತ್ತು ಅಧಿಕಾರ ಹಂಚಿಕೆ ಮಾಡಿದ್ರು. ಹಾಗಾಗಿ ಅದೇ ರೀತಿಯಲ್ಲಿ ಇದೀಗ ಕರ್ನಾಟಕದಲ್ಲೂ ಕೂಡ DK ಶಿವಕುಮಾರ್ ಅವರಿಗೆ ಪೂರ್ಣ ಪ್ರಮಾಣದ ಒಂದು ಅಧಿಕಾರವನ್ನು ಕೊಟ್ಟಿದ್ದಾರೆ. ನಿಮಗಿಷ್ಟ ಬಂದಂತೆ ಒಂದು ಒಳ್ಳೆಯ ಕ್ಯಾಬಿನೆಟನ್ನು ಮಾಡಬೇಕು, ಇದರಲ್ಲಿ ಒಂದೇ ಒಂದು ಅಜೆಂಡಾ ಅಧಿಕಾರ ಹಂಚಿಕೆ ಆಗಬೇಕು. ಜೊತೆಗೆ 2029ಕ್ಕೆ ನಾವು ಕರ್ನಾಟಕದಿಂದ ಕನಿಷ್ಠ ಅಂದರೂ ಕೂಡ 20 MP ಸೀಟ್ಗಳನ್ನ ಗೆಲ್ಲಬೇಕು. ಒಂದು ವೇಳೆ ಡಿಲಿಮಿಟೇಷನ್ ಆಗಿ ಜಾಸ್ತಿ ಆದರೆ ಓಕೆ, ಜಾಸ್ತಿ ಆಗ್ಬೋದು. ಆದರೆ ಇರುವಂಥ 28 ಕ್ಷೇತ್ರಗಳಲ್ಲಿ ಕನಿಷ್ಠ ಅಂದರೂ ಕೂಡ 20 ಸೀಟನ್ನು ಗೆಲ್ಲಲೇಬೇಕು. ಕಳೆದ ಬಾರಿ 2024 ಚುನಾವಣೆಯಲ್ಲಿ 20 ಗೆಲ್ಲಬಹುದು ಎನ್ನುವಂಥ ಒಂದು ಲೆಕ್ಕ ಇದ್ರೂ ಕೂಡ 9 ಸ್ಥಾನಕ್ಕೆ ಬಂದಿತ್ತು. ಆದರೆ 2019ಕ್ಕೆ ಅದರ ಸಂಖ್ಯೆ ಕೇವಲ 1 ಇತ್ತು. 1ರಿಂದ 9 ಆಯಿತು. ಈಗ 9ರಿಂದ 19 ಮತ್ತು 20 ಆಗಲೇಬೇಕೆನ್ನುವಂಥ ಒಂದು ಮಾಸ್ಟರ್ ಪ್ಲ್ಯಾನನ್ನು ಕೂಡ ಹಾಕ್ಕೊಂಡಿದ್ದಾರೆ. ಹೀಗಾಗಿ ಕರ್ನಾಟಕದಲ್ಲಿ ಅಧಿಕಾರವನ್ನು ಹಂಚಿಕೆಯಾಗಿದೆ. ಅದರಲ್ಲೂ ಮುಖ್ಯವಾಗಿ DK ಶಿವಕುಮಾರ್ ಅಂದ ಕೂಡಲೇ ಅದು ಕಾಂಗ್ರೆಸ್ ಪಕ್ಷದ ಒಬ್ಬ ಕಟ್ಟಾಳು, ಪಕ್ಷನಿಷ್ಠ. ನಾವು ಎಲ್ಲರೂ ನೋಡಿದ್ದೇವೆ. ಯಡಿಯೂರಪ್ಪನವರು BJPಯನ್ನು ಬಿಟ್ಟು KJP ಕಟ್ಟಿದಂಥವರು. ಕುಮಾರಸ್ವಾಮಿಯವರು ತಮ್ಮ ಅಪ್ಪನ ಒಂದು ಮಾತನ್ನು ಮೀರಿ BJP ಜೊತೆ ಮೈತ್ರಿ ಪಕ್ಷವನ್ನು ಮಾಡಿಕೊಂಡು ಅಧಿಕಾರವನ್ನು ಅನುಭವಿಸಿದರು. ಸಿದ್ಧಾಂತವನ್ನು ಬಿಟ್ಟಂಥ ಒಂದು ಅಪಖ್ಯಾತಿ ಕೂಡ ಇದೆ, ಅಥವಾ ವಚನಭ್ರಷ್ಟ ಅನ್ನುವಂಥ ಅಪಖ್ಯಾತಿ ಇದೆ. ಸಿದ್ದರಾಮಯ್ಯನವರು JDSನಿಂದ ಎಕ್ಸ್ಪೆಲ್ ಆಗಿ ಕಾಂಗ್ರೆಸ್ಗೆ ಬಂದಂಥವ್ರು. ಆದರೆ ಒಂದೇ ಒಂದು ಪಕ್ಷಕ್ಕೆ ನಿಷ್ಠರಾಗಿ ಸುಮಾರು 40 ವರ್ಷಗಳ ಕಾಲ ಸೇವೆಯನ್ನು ಮಾಡಿದಂಥ DK ಶಿವಕುಮಾರ್ ಅವರಿಗೆ ಕೊನೆಯದಾಗಿ ಈಗ ಮುಖ್ಯಮಂತ್ರಿ ಆಗುವಂಥ ಅವಕಾಶ ಬಂದಿದೆ. ಮುಖ್ಯಮಂತ್ರಿ ಆಗ್ತಾರೆ. ಅವರಿಗೆ ಕಾಂಗ್ರೆಸ್ ಪಕ್ಷ, ಅದರಲ್ಲೂ ಮುಖ್ಯವಾಗಿ ಪ್ರಿಯಾಂಕಾ ಗಾಂಧಿ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ನಿಮ್ಮ ಅಧಿಕಾರದ ಮೇಲೆ ಯಾರೂ ಕೂಡ ಕೈಯನ್ನು ಆಡಿಸ್ಲಿಕ್ಕಾಗಲ್ಲ, ಯಾರೂ ಕೂಡ ನಿಮ್ಮನ್ನು ಹತೋಟಿಗೆ ತೊಗೊಳ್ಳಿಕ್ಕಾಗಲ್ಲ. ಆದರೆ ನೀವು ಈ ಗ್ಯಾರಂಟಿ ಯೋಜನೆಗಳ ಜೊತೆಗೆ ಕರ್ನಾಟಕದ ಅಭಿವೃದ್ಧಿ ಜೊತೆಗೆ ನೀವು ಒಂದು ಒಳ್ಳೆಯ ಯಂಗ್ ಕ್ಯಾಬಿನೆಟನ್ನು ಮಾಡಬೇಕು. ಜೊತೆಗೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಇವೆಲ್ಲವೂ ಕೂಡ ರೋಲ್ ಮಾಡಲೇಬೇಕು. ಅದರಲ್ಲೂ ಮುಖ್ಯವಾಗಿ ಕೇರಳ ಆಗಿರ್ಬೋದು, ತೆಲಂಗಾಣ ಆಗಿರ್ಬೋದು, ಕರ್ನಾಟಕ ಈಗ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ. ಹೀಗಾಗಿ ಇವೆಲ್ಲವನ್ನು ಕೂಡಿಸಿಕೊಂಡು ಕರ್ನಾಟಕ, ಕೇರಳ, ತಮಿಳುನಾಡು ಮತ್ತು ಆಂಧ್ರ ಮತ್ತು ಕೇರಳ, ಕರ್ನಾಟಕ ಸೇರಿದಂತೆ ಹೀಗೆ ಅತ್ಯಂತ ಜಾಸ್ತಿ MP ಸೀಟನ್ನು ಗೆಲ್ಲುವಲ್ಲಿ ಈ ನಾಯಕರ ಸಿದ್ದರಾಮಯ್ಯ ಸೇರಿದಂತೆ DK ಶಿವಕುಮಾರ್ ಅವರ ಒಂದು ತಂತ್ರ, ಪಕ್ಷದ ಸಂಘಟನೆ ಕೂಡ ಒಳ್ಳೆಯದಾಗಬೇಕು ಮತ್ತು ಅದು ಕೂಡ ನಮ್ಗೆ ಹೆಲ್ಪ್ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಇದೀಗ DKಯ ಯಂಗ್ ಮಂತ್ರಿಮಂಡಲಕ್ಕೆ ರಾಹುಲ್ ಗಾಂಧಿ ಕೂಡ ಜಯ ಎಂದಿದ್ದಾರೆ. ಸಿದ್ದು ಆಪ್ತರಿಗೆ ಒಂದು ಕಡೆ ಶಾಕ್. ಯಾಕಂದರೆ ಈಗ ಎಲ್ಲ ಹಳೆಯ ಒಂದು ಸಚಿವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಅಂದರೆ ಅವರು ಆಟೋಮೆಟಿಕ್ಕಾಗಿ ಡಿಸಾಲ್ವ್ ಆಗಿದ್ದಾರೆ. ಮುಂದಿನ ಹಂತದಲ್ಲಿ ಅವರಿಗೆ ಯಾವುದೇ ಕಾರಣಕ್ಕೂ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗಲ್ಲ ಎನ್ನುವಂಥ ಮಾತು ಕೇಳಿಬರ್ತದೆ. ಅದಕ್ಕೆ ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿ ಕೂಡ ಓಕೆ ಅಂದಿದ್ದಾರೆ. ಮತ್ತೊಂದು ಕಡೆ ರಾಹುಲ್ ಗಾಂಧಿ ಅವರನ್ನು ಮೀಟ್ ಆದಂಥ ಸಿದ್ದರಾಮಯ್ಯ ಅವರು ಕೂಡ ಒಂದು 15 ಸಚಿವರಿಗೆ ಸ್ಥಾನ ಕೊಡಿ, ಜೊತೆಗೆ 5 ಹೊಸಬರನ್ನ ಇಟ್ಕೊಳ್ಳಿ ನಮ್ಮ ಕಡೆಯಿಂದ ಎನ್ನುವಂಥ ಮಾತು. ಅಂದರೆ ಈ ಟೋಟಲಿ 33ರಲ್ಲಿ 20 ಸಚಿವರನ್ನು ನಮ್ಮ ಕಡೆಯಿಂದ ಸೇರಿಸ್ಕೊಳ್ಳಿ, 15 ಹಳೆಯ ಮುಖವನ್ನು ಇಟ್ಕೊಳ್ಳಿ ಮತ್ತು 5 ಜನರನ್ನು ನಮ್ಮ ಹೊಸ ಮುಖವನ್ನು ಅಂದರೆ ನಮ್ಮ ಕಡೆಯಿಂದ ಹೊಸ ಮುಖರಿಗೆ ಚಾನ್ಸ್ ಕೊಡಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಅನ್ನುವಂಥ ಪ್ರಸ್ತಾಪ ಕೂಡ ಆಗಿದೆ. ಅದರಲ್ಲಿ ಮುಖ್ಯವಾಗಿ ಯತೀಂದ್ರ ಅವರಿಗೆ ವೈದ್ಯಕೀಯ ಅಥವಾ ಇಂಡಸ್ಟ್ರಿಯಲ್ ಸಚಿವ, ಅದು ಹೊಸ ಫೇಸ್ ಆಗುತ್ತೆ. ಇನ್ನು ಸೇರಿದಂತೆ ಹಳೆಯ ಒಂದು 15 ಮುಖವನ್ನೇ ಇಟ್ಕೊಳ್ಬೇಕು, ಇನ್ಕ್ಲೂಡಿಂಗ್ ಪರಮೇಶ್ವರು, ಜಾರ್ಜು, MB ಪಾಟೀಲು, ಜಮೀರ್ ಅಹಮದ್ ಖಾನ್, ದಿನೇಶ್ ಗುಂಡೂರಾವ್, ಹೀಗೆ ಅನೇಕರನ್ನು. ಅದರಲ್ಲೂ ಮುಖ್ಯವಾಗಿ ಯಾರ್ಯಾರು ಹೋಗ್ಬೋದು ಎನ್ನುವಂಥ ಒಂದು ಲಿಸ್ಟ್ ಅಂತ ತೆಗೆದುಕೊಂಡ್ರೆ ಪರಮೇಶ್ವರ್ ಹೋಮ್ ಮಿನಿಸ್ಟರ್ ಆಗಿದ್ದಾರೆ, HK ಪಾಟೀಲ್ ಲಾ ಮಿನಿಸ್ಟರ್ ಆಗಿದ್ದಾರೆ,
ರಾಮಲಿಂಗಾರೆಡ್ಡಿ ಸಾರಿಗೆ ಸಚಿವರಾಗಿದ್ದಾರೆ, ಅವರು ಈಗ ಡಿಕೆ ಬಣವನ್ನು ಸೇರ್ಕೊಂಡ್ಬಿಟ್ಟಿದ್ದಾರೆ. ದಿನೇಶ್ ಗುಂಡೂರಾವ್ ಹೆಲ್ತ್ ಮಿನಿಸ್ಟರ್ ಆಗಿದ್ದಾರೆ. ಕೃಷ್ಣ ಬೈರೇಗೌಡ ರೆವಿನ್ಯೂ ಸಚಿವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಅವರನ್ನು ಬಹುಶಃ ಇರುತ್ತಾರೆ. ಎಂ ಬಿ ಪಾಟೀಲ್ ಕೈಗಾರಿಕೆ, ಜಾರ್ಜ್ ಇಂಧನ, ಜೊತೆಗೆ ಮಹಾದೇವಪ್ಪ ಸೋಷಿಯಲ್ ವೆಲ್ಫೇರ್ ಆಗಿದ್ದಾರೆ. ಭರತ್ ಸುರೇಶ್ ಪಬ್ಲಿಕ್ ವರ್ಕ್ ಅಂದರೆ ಸತೀಶ್ ಜಾರಕಿಹೊಳಿ PW ಮಿನಿಸ್ಟರ್ ಆಗಿದ್ದಾರೆ. ಪ್ರಿಯಾಂಕ್ ಖರ್ಗೆ ಪಂಚಾಯತ್ ರಾಜ್ ಖಾತೆ ಅವರು ಇರಬಹುದು. ಶಿವಾನಂದ ಪಾಟೀಲ್ ಸಕ್ಕರೆ ಸಚಿವರು, ಜಮೀರ್ ಅಹಮದ್ ವಸತಿ ಸಚಿವರು, ಸಂತೋಷ್ ಲಾಡ್ ಕಾರ್ಮಿಕ ಸಚಿವರು ಮತ್ತು ಭೈರತಿ ಸುರೇಶ್ ಅರ್ಬನ್ ಡೆವಲಪ್ಮೆಂಟ್, ಹೀಗೆ ಮಧು ಬಂಗಾರಪ್ಪ ಶಿಕ್ಷಣ, ಹೀಗೆ ಅನೇಕರು ಇದ್ದಾರೆ. ಆದರೆ ಯಾರಿಗೆ ಕೋಕ್ ಕೊಡ್ತಾರೆ, ಯಾರನ್ನು ಸಚಿವ ಸಂಪುಟಕ್ಕೆ ಮತ್ತೆ ಸೇರಿಸ್ಕೊಳ್ತಾರೆ ಎಲ್ಲೂ ಕೂಡ ಕಾದು ನೋಡಬೇಕಾಗಿದ್ದರೆ ಈ 20-15 ಹಳೆ ಮುಖವನ್ನೇ ಇಟ್ಕೊಳ್ಬೇಕು ಎನ್ನುವಂಥ ಸಿದ್ದರಾಮಯ್ಯನವರ ಬೇಡಿಕೆ ಅಕ್ಷರಶಃ DK ಶಿವಕುಮಾರ್ ಒಪ್ಪಲಿಕ್ಕಿಲ್ಲ. DK ಶಿವಕುಮಾರ್ ಎಲ್ಲಿ ತನಕ ಸಾಫ್ಟ್ ಆಗಿರ್ತಾರೆ ಅಂದರೆ ಒಂದು ಸಲ ಮುಖ್ಯಮಂತ್ರಿ ಪಟ್ಟವನ್ನು ಪಡೆಯುವ ತನಕ, ಅಧಿಕಾರ ಸ್ವೀಕಾರ ಮಾಡೋ ತನಕ ಎಲ್ಲವೂ ಕೂಡ ಸಿದ್ದರಾಮಯ್ಯನವರು ಹೇಳ್ದಂಗೆ ಕೇಳ್ತಾರೆ. ಒಂದು ಹಂತಕ್ಕೆ ಈ ಪದಗ್ರಹಣದ ಒಂದು ಪೇಪರ್ಗೆ ಸಿಗ್ನೇಚರ್ ಹಾಕಿ CM ಆಗಿ ಅಧಿಕಾರ ಸ್ವೀಕಾರ ಮಾಡಿದ ನಂತರ ಯಾವುದೇ ಕಾರಣಕ್ಕೂ ಕೂಡ DK ಎನ್ನುವಂಥ ಒಬ್ಬ ಬಂಡೆ, ಒಬ್ಬ ಕನಕಪುರದ ಬಂಡೆ ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯನವ್ರನ್ನ ಮಾತು ಕೇಳಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಬೇಕಾದರೆ ನೀವು ಬರೆದಿಟ್ಕೊಳ್ಳಿ. ಒಂದು ಕ್ಷಣ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದ ನಂತರ ಯಾರೇ ರೆಬೆಲ್ ಆಗಲಿ, ಏನೇ ಮಾಡಿದ್ರೂ ಕೂಡ ಸಿದ್ದರಾಮಯ್ಯನವ್ರ ಮಾತನ್ನು ಅಕ್ಷರಶಃ ಕೇಳಲ್ಲ ಅನ್ನುವಂಥ ಮಾತು ಇದೀಗ ಜೋರಾಗಿ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.